ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಅಂತೂ ಇಂತೂ ರಾಜ್ಯ ಬಿಜೆಪಿಯ ತಿಕ್ಕಾಟಕ್ಕೆ ಬ್ರೇಕ್ ಹಾಕುವ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಶುರು ಮಾಡಿದೆ. ಇತ್ತೀಚೆಗಷ್ಟೇ 5 ಮಂದಿ ಶಾಸಕ ಹಾಗೂ ಮಾಜಿ ಶಾಸಕರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದ ಬಿಜೆಪಿ ಈಗ ಮತ್ತೊಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಶಿಸ್ತಿನ ಪಕ್ಷ ಅಂತ ಹೆಸರುವಾಸಿಯಾಗಿರುವ ಬಿಜೆಪಿಯಲ್ಲಿ ಆ ಶಿಸ್ತನ್ನ ಮೀರುವವರು ಯಾರೇ ಆದ್ರೂ ಕೂಡ ಅದನ್ನ ಸಹಿಸೋದಿಲ್ಲ ಅನ್ನೋ ಸಂದೇಶವನ್ನ ಕೊಡುವಂತ ನಿಟ್ಟಿನಲ್ಲಿ ಈಗ ಬಿಜೆಪಿಯ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ಅವರ ತಂದೆ ಹಾಗೂ ಬಿಜೆಪಿಯ ಹಿರಿಯ ನಾಯಕ BS ಯಡಿಯೂರಪ್ಪ ಅವರ ವಿರುದ್ಧ ಬಹಿರಂಗವಾಗಿ ಸಾರ್ವಜನಿಕ ವೇದಿಕೆಗಳಲ್ಲೇ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಇದು ತೀವ್ರ ಹಿನ್ನಡೆಯನ್ನ ಉಂಟು ಮಾಡ್ತಾ ಇದೆ. ಬಿಜೆಪಿಯ ಈ ಶಿಸ್ತು ಕ್ರಮ ಪಕ್ಷದಲ್ಲಿರುವ ಇನ್ನಷ್ಟು ಭಿನ್ನರಿಗೂ ಕೂಡ ಎಚ್ಚರಿಕೆ ಸಂದೇಶದಂತೆ ಕಾಣ್ತಾ ಇದೆ. ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹಿನ್ನೆಲೆ ಏನು? ಈ ಉಚ್ಚಾಟನೆಗೂ ಕರ್ನಾಟಕದಲ್ಲಿ ಪಕ್ಷವನ್ನ ಬಲಪಡಿಸುವ ಕೆಲಸಕ್ಕೂ ಇರುವಂತಹ ನಂಟೇನು? ಇಲ್ಲಿ ಬಿಜೆಪಿ BSY ಅವರ ನೆರಳಿನಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಿಜೆಪಿ ಅಂದರೆ ಶಿಸ್ತಿನ ಪಕ್ಷ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿಯಲ್ಲಿ ಅಂತಹ ಶಿಸ್ತು ಕಂಡು ಬರ್ತಲೇ ಇರಲಿಲ್ಲ. ಪಕ್ಷದ ಹೈಕಮಾಂಡ್ ಸುಮ್ಮನಿರಿ ಅಂತ ಒಂದು ಮಾತನ್ನ ಹೇಳಿದ್ರೆ ಪಕ್ಷದ ಯಾವೊಬ್ಬ ನಾಯಕರು ಕೂಡ ಯಾವುದೇ ವಿಷಯ ಆದರೂ ಅದನ್ನ ಬಹಿರಂಗವಾಗಿ ಮಾತಾಡ್ತಾ ಇರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಭಿನ್ನವಾಗಿದೆ. ಅದರಲ್ಲೂ 2024ರ ಚುನಾವಣೆಯ ನಂತರ ಬಿಜೆಪಿಯಲ್ಲಿನ ಶಿಸ್ತು ಮಾಯವಾಗಿದೆಯಾ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿನ ಒಂದಷ್ಟು ನಾಯಕರು ಭಿನ್ನ ಮತವನ್ನ ನಡೆಸ್ತಾ ಇದ್ರು. ಹೀಗಾಗಿ ಈ ವಿಷಯಕ್ಕೆ ಮದ್ದು ಅರೆಯುವ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಯಾವಾಗ ಮಾಡುತ್ತೆ ಅನ್ನೋದು ಸಾಕಷ್ಟು ಜನರ ಕುತೂಹಲಕ್ಕೆ ಕೂಡ ಕಾರಣ ಆಗಿತ್ತು. ಹೇಳಿ ಕೇಳಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಪಕ್ಷದ ಹಿಡಿತವನ್ನ ಹೊಂದಿರುವ ಸಂದರ್ಭದಲ್ಲೇ ಈ ರೀತಿಯಾದಂಥ ನಡೆಯನ್ನ ಬಿಜೆಪಿಯ ಕಾರ್ಯಕರ್ತರು ಕೂಡ ಊಹಿಸಿರಲಿಲ್ಲ. ಒಂದೋ ಪಕ್ಷದಲ್ಲಿ ಭಿನ್ನಮತವನ್ನ ನಡೆಸ್ತಾ ಇರೋರಿಗೆ ಎಚ್ಚರಿಕೆಯನ್ನ ಕೊಡಬೇಕು, ಅಥವಾ ಪಕ್ಷವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿ ಒಂದು ದೃಢ ಸಂಕಲ್ಪವನ್ನಾದರೂ ತೆಗೆದುಕೊಳ್ಳಬೇಕು ಅನ್ನೋ ಮಾತುಗಳು ಪಕ್ಷದ ಕಾರ್ಯಕರ್ತರಲ್ಲಿ ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೆ ಕಾರಣ ಆಗಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ಗೆಳೆಯರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಹಿರಿಯ ನಾಯಕರು. 1994ರಲ್ಲಿ ಬಿಜಾಪುರ ನಗರದಿಂದ ವಿಧಾನಸಭೆಗೆ ಆರಿಸಿ ಬಂದ ಬಸನಗೌಡ ಪಾಟೀಲ್ ಯತ್ನಾಳ್ 1999ರಲ್ಲಿ ಲೋಕಸಭೆಗೂ ಕೂಡ ಆಯ್ಕೆಯಾದರು. ಹಾಗೇನೆ 2002ರಿಂದ 2003ರವರೆಗೂ ಭಾರತ ಸರ್ಕಾರದ ಟೆಕ್ಸ್ಟೈಲ್ ಮಿನಿಸ್ಟ್ರಿಯ ರಾಜ್ಯ ಸಚಿವರಾಗಿ ಕೆಲಸ ಮಾಡಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ 2003ರಿಂದ 2004ರವರೆಗೂ ರಾಜ್ಯ ರೈಲ್ವೆ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು. ಆ ಬಳಿಕ 2004ರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಲೋಕಸಭೆಗೆ ಆಯ್ಕೆಯಾದರು. ಆ ಬಳಿಕ 2016ರಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆಯಾದ ಬಸನಗೌಡ ಪಾಟೀಲ್ ಯತ್ನಾಳ್ 2018 ಹಾಗೂ 2023ರಿಂದ ಸತತವಾಗಿ ವಿಜಯಪುರ ನಗರ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದಾರೆ. ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿಯ ಹಿರಿಯ ನಾಯಕ ಅಂತಲೂ ಗುರುತಿಸಲಾಗುತ್ತೆ. ಆದರೆ ಅವರ ಬಾಯೇ ಅವರಿಗೆ ಈಗ ಸಂಕಷ್ಟವನ್ನು ತಂದೊಡ್ಡಿದೆ ಅಂದರೆ ತಪ್ಪಾಗೋದಿಲ್ಲ. ಗೆಳೆಯರೆ, ಈ ಬಾರಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು ಅನ್ನುವ ಮಾತು ಒಂದು ವರ್ಗದಿಂದ ಕೇಳಿಬಂತು. ಆದರೆ ಯಡಿಯೂರಪ್ಪನವರನ್ನ ಬಿಟ್ಟು ಕರ್ನಾಟಕದಲ್ಲಿ ಬಿಜೆಪಿಯನ್ನ ಸಂಘಟಿಸೋದು ಕಷ್ಟ ಅನ್ನುವ ಮಾಹಿತಿ ಕೇಂದ್ರ ನಾಯಕರಿಗೂ ಕೂಡ ಸಿಕ್ಕಿತ್ತು. ಹೀಗಾಗಿ ಯಡಿಯೂರಪ್ಪನವರನ್ನ ಒಲಿಸಿಕೊಳ್ಳುವ ನಿಟ್ಟಿನಲ್ಲಿ BY ವಿಜಯೇಂದ್ರ ಅವರನ್ನ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅಲ್ಲೊಂದು ಸ್ವಲ್ಪ ಅಪ್ಸೆಟ್ ಕೂಡ ಆದರು. ಆ ಬಳಿಕ ಲೋಕಸಭಾ ಚುನಾವಣೆಗಳು ನಡೆದವು. ವಿಪಕ್ಷ ನಾಯಕರಾಗಿದ್ದ ಬಸವರಾಜ ಬೊಮ್ಮಾಯಿ ಹಾವೇರಿ ಕ್ಷೇತ್ರದಿಂದ ಲೋಕಸಭೆಯನ್ನ ಪ್ರವೇಶ ಮಾಡಿದ್ರು. ಹೀಗಾಗಿ ವಿಧಾನಸಭೆಯ ವಿಪಕ್ಷ ನಾಯಕನ ಸ್ಥಾನ ಖಾಲಿ ಆಯಿತು. ಈ ಸ್ಥಾನದ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಕಣ್ಣಿಟ್ಟು ಕೂತರು. ಬಸನಗೌಡ ಪಾಟೀಲ್ ಯತ್ನಾಳ್ರನ್ನೇ ವಿಪಕ್ಷ ನಾಯಕರನ್ನಾಗಿ ನೇಮಿಸಬೇಕು ಅಂತ ಮತ್ತೆ ಅವರ ಹಿಂಬಾಲಕರು ಒತ್ತಡವನ್ನು ಹಾಕಿದ್ರು. ಆದರೆ ಅಳೆದು ತೂಗಿ ವಿಜಯೇಂದ್ರ ಅವರಿಗೆ ಸಮಸ್ಯೆ ಉಂಟಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಸ್ಥಾನಕ್ಕೆ ಅಶೋಕ್ ಅವರನ್ನು ತಂದು ಕೂರಿಸ್ತು ಬಿಜೆಪಿಯ ಹೈಕಮಾಂಡ್.
ಹೀಗಾಗಿ ಎರಡನೆಯ ಅವಕಾಶವನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಕಳೆದುಕೊಳ್ಳುವಂತಾಯಿತು. ಇದಾದ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ BY ವಿಜಯೇಂದ್ರ ಅವರ ನಡುವಿನ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆಯಿತು. ಯತ್ನಾಳ್ ಸಿಕ್ಕ ಕಡೆಗಳಲ್ಲಿ ವಿಜಯೇಂದ್ರ ವಿರುದ್ಧ ಮಾತುಗಳನ್ನು ಆಡ್ತಾ ಬಂದರು. ಯಡಿಯೂರಪ್ಪನವರ ತೇಜೋವಧೆ ಮಾಡಿದ್ರು. ಅಪ್ಪ ಮಕ್ಕಳಿಂದಲೇ ಈ ಪಕ್ಷ ಹಾಳಾಗಿರೋದು ಅಂತ ನೇರವಾಗಿ ಹೇಳಿದ್ರು. ಈ ಎಲ್ಲ ವಿಚಾರಗಳನ್ನು ಗಮನಿಸಿದ BJPಯ ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ರವರ ವಿರುದ್ಧ ಒಂದು ದೂರನ್ನು ಹೈಕಮಾಂಡ್ಗೆ ಕೊಟ್ಟರು. ಅದೇ ರೀತಿ BY ವಿಜಯೇಂದ್ರ ಅವರ ವಿರುದ್ಧ ಬಸನಗೌಡ ಪಾಟೀಲ್ ಮತ್ತು ಅವರ ತಂಡ ಒಂದು ದೂರನ್ನು ಸಲ್ಲಿಸಿತು. ಗೆಳೆಯರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆ ಒಂದಷ್ಟು ಶಾಸಕರು ಕೂಡ ಇದ್ದರು. ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದಷ್ಟು ಧೈರ್ಯ ಕೂಡ ಸಿಕ್ತು. ವಿಜಯೇಂದ್ರ ವಿರುದ್ಧ ತಾನು ದನಿ ಎತ್ತಿದಷ್ಟು ತನ್ನ ಬಲ ಹೆಚ್ಚಾಗಬಹುದು ಅನ್ನೋ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೆಚ್ಚು ಮಾತಾಡ್ತಾ ಹೋದರು. ಒಂದು ಹಂತದಲ್ಲಿ BJPಯ ಉಳಿವಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ ಅನ್ನುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಕರ್ನಾಟಕದ ರಾಜಕೀಯವನ್ನು ಅರ್ಥ ಮಾಡಿಕೊಂಡಿದ್ದಂತಹ ರಾಜಕೀಯ ಪಂಡಿತರು ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ನಂಬಿದರೆ BJP ಅಧಿಕಾರದಿಂದ ದೂರನೇ ಉಳಿಬೇಕಾಗತ್ತೆ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಈ ವಿಷಯ BJPಯ ಹಿರಿಯ ನಾಯಕರಿಗೂ ಕೂಡ ಗೊತ್ತಿತ್ತು. ಯಾಕೆಂದರೆ ಸದ್ಯ BJPಯ ಜೊತೆ ಲಿಂಗಾಯತ ಮತದಾರರು ನಿಂತಿದ್ದಾರೆ. ಒಂದು ವೇಳೆ ಯಡಿಯೂರಪ್ಪನವರನ್ನು ಡಿಸ್ಟರ್ಬ್ ಮಾಡಿದ್ದೇ ಆದರೆ ಆ ಮತ ಬ್ಯಾಂಕ್ BJPಯಿಂದ ದೂರ ಸರಿಯುವ ಸಾಧ್ಯತೆ ಇರುತ್ತೆ. ಇಲ್ಲಿ ಯತ್ನಾಳ್ ಕೂಡ ಲಿಂಗಾಯತರೇ ಆದರೂ ಅವರನ್ನು ಇಡೀ ರಾಜ್ಯದ ಜನ ಒಪ್ತಾ ಇಲ್ಲ. ಆದರೆ ಯಡಿಯೂರಪ್ಪನವರಿಗೆ ಅಂಥದ್ದೊಂದು ವರ್ಚಸ್ಸಿತ್ತು. ಹೀಗಾಗಿ ಆ ವರ್ಚಸ್ಸನ್ನು ಬಳಸಿಕೊಂಡು ಅವುಗಳನ್ನು ಮತವಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ರಾಜ್ಯ BJPಯ ಅಧ್ಯಕ್ಷ ಗಾದಿಯ ಮೇಲೆ BY ವಿಜಯೇಂದ್ರ ಅವರನ್ನು ಕೂರಿಸಲಾಗಿದೆ. ಸೊ ಇಲ್ಲಿ BY ವಿಜಯೇಂದ್ರ ಹಾಗೂ BSY ಅವರ ವಿರುದ್ಧ ಮಾತಾಡ್ತಾ ಹೋದರೆ ಲಿಂಗಾಯತ ಮತದಾರರು ಬೇಸರಿಸಿಕೊಳ್ಳಬಹುದು ಅನ್ನುವ ಭಯ BJP ಹೈಕಮಾಂಡ್ಗೆ ಬಂದಂತೆ ಕಾಣ್ತಾ ಇದೆ. ಇದರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಅವರು ತಮ್ಮ ಭಿನ್ನಮತವನ್ನು ನಿಲ್ಲಿಸಿರಲಿಲ್ಲ. ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದರೆ BJPಯ ಹೈಕಮಾಂಡ್ ವೀಕ್ ಆಗಿದೆ ಅನ್ನುವ ಸಂದೇಶ BJPಯ ನಾಯಕರಿಗೆ ರವಾನೆ ಆಗುತ್ತೆ. ಆಗ ಪಕ್ಷದಲ್ಲಿನ ಭಿನ್ನಮತ ಇನ್ನಷ್ಟು ಹೆಚ್ಚಾಗುತ್ತೆ. ಗೆಳೆಯರೆ, 2028ಕ್ಕೆ ರಾಜ್ಯದಲ್ಲಿ ಮತ್ತೆ ಚುನಾವಣೆಗಳು ಬರಲಿವೆ. ಅದಕ್ಕೆ ಉಳಿದಿರೋದು ಕೇವಲ 2 ವರ್ಷಗಳು ಮಾತ್ರ. ಇನ್ನು 2028 ನಾವು ಚುನಾವಣಾ ವರ್ಷ ಅಂತ ನೋಡಬೇಕಾಗತ್ತೆ. ಹೀಗಾಗಿ 2025, 26 ಹಾಗೂ 27ರ ಒಳಗೆ ಪಕ್ಷವನ್ನು ಸಂಘಟಿಸಬೇಕಾದ ಅನಿವಾರ್ಯತೆ BJP ಪಕ್ಷಕ್ಕೂ ಕೂಡ ಇದೆ. ಹೀಗಾಗಿ ಈ ಎಲ್ಲ ಭಿನ್ನಮತಗಳನ್ನು ಈಗಲೇ ಶಮನ ಮಾಡಿ ಪಕ್ಷವನ್ನು ಮತ್ತೆ ಕಟ್ಟುವ ಹಾಗೂ ಕಳೆದುಕೊಂಡಿರುವ ಕ್ಷೇತ್ರಗಳನ್ನು ಮತ್ತೆ ಪಡೆಯುವ ತಂತ್ರಗಾರಿಕೆಯನ್ನು BJP ಇಲ್ಲಿ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಸದ್ಯಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಹೀಗಾಗಿ ಅವರಿನ್ನು ಸ್ವತಂತ್ರ ಶಾಸಕರ ಹಾಗೆ ಕಾಣಿಸಿಕೊಳ್ತಾರೆ. ಒಂದು ವೇಳೆ ಅವರಿಗೆ ಪಕ್ಷದ ಚಿಹ್ನೆಹಡಿ ಗೆದ್ದು ಬಂದು ಶಾಸಕ ಸ್ಥಾನವನ್ನು ಒಪ್ಪಿಕೊಳ್ಳೋದಕ್ಕೆ ಇಷ್ಟ ಇಲ್ಲದೇ ಇದ್ದರೆ ಅವರು ರಾಜೀನಾಮೆಯನ್ನು ಕೊಟ್ಟು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಆಯ್ಕೆಯಾಗುವ ಅವಕಾಶ ಅವರಲ್ಲಿರುತ್ತೆ. ಹಾಗಾಗದೆ ತಮ್ಮ ಶಾಸಕ ಸ್ಥಾನವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದಾದರೆ ಆಗ ಪಕ್ಷಕ್ಕೂ ಅವರಿಗೂ ಸಂಬಂಧ ಇರೋದಿಲ್ಲ. ಹಾಗೇನೆ ಇನ್ನು ಮುಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಡುವ ಹೇಳಿಕೆಗಳಿಗೂ BJP ಪಕ್ಷಕ್ಕೂ ಸಂಬಂಧ ಇಲ್ಲದಂತಾಗುತ್ತೆ. ಸೊ ಇದು ಶಿಸ್ತಿನ ಪಕ್ಷದ ಶಿಸ್ತನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ತೆಗೆದುಕೊಂಡಿರುವ ಕ್ರಮ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ BJP ಈ ಬಾರಿ JDS ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ. ಈ ಹೊಂದಾಣಿಕೆ 2028ರಲ್ಲಿ ಯಶಸ್ವಿಯಾಗಿ ಅಲ್ಲಿ ಮೈತ್ರಿ ಪಕ್ಷದ ಸರ್ಕಾರ ರಚನೆ ಆಗಬೇಕು ಅನ್ನೋದು BJP ಹೈಕಮಾಂಡ್ಗೆ ಇರುವಂತಹ ಬಯಕೆ. ಹೀಗಾಗಿ ಇದನ್ನ ಕಾರ್ಯಸಾಧು ಮಾಡಬೇಕು ಅಂತಂದ್ರೆ ಪಕ್ಷವನ್ನ ಈಗಲಿಂದಲೇ ಕಟ್ಟಬೇಕು. ಅದಕ್ಕೆ ಒಂದಷ್ಟು ಕಠಿಣ ನಿರ್ಧಾರಗಳ ಅಗತ್ಯ ಕೂಡ ಇದೆ. ಅದನ್ನ ಈಗ BJP ಪಕ್ಷ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಹಾಗಂತ ಇಲ್ಲಿ ವಿಜಯೇಂದ್ರ ಅವರಿಗೆ ಸಂಪೂರ್ಣವಾಗಿ ಅಧಿಕಾರವನ್ನ ಕೊಡ್ತಾರಾ? ಈ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳು ಕಾಣ್ತಾ ಇವೆ. ಇಲ್ಲಿ ವಿಜಯೇಂದ್ರ ಅವರನ್ನ ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಪಕ್ಷದಲ್ಲಿ ಏಕವ್ಯಕ್ತಿ ಆರಾಧನೆ ನಡೆಯದಿರೋ ಹಾಗೆ BJPಯ ಹೈಕಮಾಂಡ್ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕೆ ಭಿನ್ನಮತೀಯರಿಗೆ ಒಂದು ಎಚ್ಚರಿಕೆ ಅನ್ನೋ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಯತ್ನಾಳ್ ಹೇಗೆ ಪ್ರತಿಕ್ರಿಯಿಸ್ತಾರೆ, BJP ರಾಜ್ಯದಲ್ಲಿ ಪಕ್ಷವನ್ನು ಹೇಗೆ ಸಂಘಟಿಸುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದು ಗೆಳೆಯರೆ, BJPಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.